ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಆಗಸ್ಟ್ ತಿಂಗಳ 1ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು ಬಾರ್ತಿಮಾಯನು. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನು ಆತನ ಶಿಷ್ಯರು ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬಾರ್ತಿಮಾಯನು ದಾರಿಯ ಮಗ್ಗುಲಲ್ಲಿ ಕುಳಿತಿದ್ದನು. ಮಾರ್ಕ 10:46. ಒಮ್ಮೆ ಯೇಸು ಮತ್ತು ಅವನ ಶಿಷ್ಯರು ಯೆರಿಕೋದಲ್ಲಿ ಸೇವೆ ಮುಗಿಸಿ ಹಿಂತಿರುಗುತ್ತಿದ್ದಾಗ ಬಾರ್ತಿಮಾಯನೆಂಬ ಕುರುಡನು ರಸ್ತೆಯ ಪಕ್ಕದಲ್ಲಿ ಭಿಕ್ಷೆ ಬೇಡುತ್ತಿದ್ದನು. ಅಲ್ಲಿ ಕುಳಿತಾಗ ದೊಡ್ಡ ಮೆರವಣಿಗೆಯ ಸದ್ದು ಕೇಳಿಸುತ್ತಿತ್ತು. ನಜರೇತಿನ ಯೇಸು ತನ್ನ ಶಿಷ್ಯರೊಂದಿಗೆ ದೊಡ್ಡ ಜನಸಂದಣಿಯೊಂದಿಗೆ ಹೋಗುತ್ತಿದ್ದನೆಂದು ಅವನು ಅರ್ಥ ಮಾಡಿಕೊಂಡನು ಮತ್ತು ಅವನು ಆ ಅವಕಾಶವನ್ನು ಬಿಡಲು ಬಯಸಲಿಲ್ಲ. ಆದುದರಿಂದ ಅವನು, ಯೇಸುವೇ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಜೋರಾಗಿ ಕೂಗಿದನು. ಅವನು ತನ್ನ ಕುರುಡುತನದಿಂದ ಬಿಡುಗಡೆ ಹೊಂದಿ ಕತ್ತಲೆಯಿಂದ ಬೆಳಕಿಗೆ ಬರಲು ಅವನು ಹಾಗೆ ಮಾಡಿದನು. ಆದರೆ ಆತನ ಗಲಾಟೆಯಿಂದ ಸಿಟ್ಟಿಗೆದ್ದ ಕೆಲವರು ಅವನನ್ನು ಗದರಿಸಿದರು. ಆದರೆ ಅವನು ಇನ್ನಷ್ಟು ಜೋರಾಗಿ ಕೂಗುತ್ತಾ, ದಾವೀದನ ಕುಮಾರನೇ, ನನ್ನ ಮೇಲೆ ಕರುಣಿಸು ಎಂದು ಹೇಳಿದನು. ಯೇಸು ನಿಂತು ಆತನನ್ನು ಕರೆದುಕೊಂಡು ಬರುವಂತೆ ಹೇಳಿದನು. ಆದುದರಿಂದ ಕೆಲವರು ಆತನ ಬಳಿಗೆ ಓಡಿ ಬಂದು ಬಾರ್ತಿಮಾಯನನ್ನು ಕರೆದು, ಧೈರ್ಯ ಮಾಡಿ ಎದ್ದೇಳು, ಯೇಸು ನಿನ್ನನ್ನು ಕರೆಯುತ್ತಿದ್ದಾನೆ ಎಂದರು. ತಕ್ಷಣವೇ ಅವನು ತನ್ನ ಉಡುಪನ್ನು ಎಸೆದು ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನಿಗೆ, ನಾನು ನಿನಗಾಗಿ ಏನು ಮಾಡಬೇಕೆಂದು ನೀನು ಬಯಸುತ್ತೀಯಾ ಎಂದು ಕೇಳಿದನು. ಅದಕ್ಕೆ ಕುರುಡನು, ಕರ್ತನೇ, ನಾನು ನೋಡಲು ಬಯಸುತ್ತೇನೆ ಎಂದು ಹೇಳಿದನು. ಆಗ ಯೇಸು, ನೀನು ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ. ತಕ್ಷಣವೇ ಅವನು ತನ್ನ ದೃಷ್ಟಿಯನ್ನು ಪಡೆದುಕೊಂಡನು ಮತ್ತು ಯೇಸುವನ್ನು ಹಿಂಬಾಲಿಸಿದನು. ಮತ್ತಾಯ 10:46 ಮತ್ತು 52. ಕರ್ತನಾದ ಯೇಸು ಕ್ರಿಸ್ತನು ಅದ್ಭುತವಾದ. ಆದ್ದರಿಂದ ಜನರು ಎಲ್ಲ ದಿಕ್ಕಿನಿಂದ ಅವನ ಬಳಿಗೆ ಬಂದರು, ಏಕೆಂದರೆ ಅವನು ಹೋದಲ್ಲೆಲ್ಲ ಅವನು ಅದ್ಭುತಗಳನ್ನು ಮಾಡಿದನು. ಯೇಸು ಕ್ರಿಸ್ತನು ನಿನ್ನೆ, ಇಂದು ಮತ್ತು ಎಂದೆಂದಿಗೂ ಒಂದೇ. ಇಬ್ರಿಯರಿಗೆ 13:8. ನಾನೇ ಕರ್ತನು, ನಾನು ಬದಲಾಗುವುದಿಲ್ಲ ಎಂದು ಕರ್ತನು ಹೇಳುತ್ತಾನೆ. ಮಲಾಕಿ 3:6. ಇಂದು ಕೂಡ ಆತನು ನಿಮಗಾಗಿ ಮಹಾ ಅದ್ಭುತವನ್ನು ಮಾಡುತ್ತಾನೆ. ಯೇಸು ಮಾಡಿದ ಎಲ್ಲ ಅದ್ಭುತಗಳ ಹಿಂದೆ ನಾವು ಅವನ ಪ್ರೀತಿ, ದಯೆ, ಕರುಣೆ ಮತ್ತು ಸಹಾನುಭೂತಿಯನ್ನು ನೋಡಬಹುದು. ನಮಗಾಗಿ ಪವಾಡಗಳನ್ನು ಮಾಡಲು ನಾವು ಅರ್ಹರೋ ಎಂದು ಅವನು ಪರಿಗಣಿಸುವುದಿಲ್ಲ. ಆತನ ಕರುಣೆಯ ಸಂಪತ್ತಿನಿಂದಲೇ ಆತನು ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ಅದೇನೇ ಇದ್ದರೂ ನಾವು ಆತನನ್ನು ನೋಡಬೇಕೆಂದು, ಆತನನ್ನು ನಂಬುವಂತೆ ಮತ್ತು ಆತನನ್ನು ಕರೆಯಬೇಕೆಂದು ಯೆಹೋವನು ನಿರೀಕ್ಷಿಸುತ್ತಾನೆ. ನಿಮ್ಮ ನಂಬಿಕೆ ಮತ್ತು ದೇವರ ಕರುಣೆ ಒಟ್ಟಿಗೆ ಸೇರಿದಾಗ ಅದ್ಭುತಗಳು ಸಂಭವಿಸುವುದು ಖಚಿತ. ಯೇಸು ತನ್ನ ಐಹಿಕ ಸೇವೆಯ ದಿನಗಳಲ್ಲಿ ತನ್ನ ಶಕ್ತಿಯಿಂದ ಅನೇಕ ಅದ್ಭುತಗಳನ್ನು ಮಾಡಿದರು. ನಿನ್ನ ನಂಬಿಕೆಯು ನಿನ್ನನ್ನು ರಕ್ಷಿಸಿದೆ ಎಂದು ಅವನು ಅನೇಕ ಸ್ಥಳಗಳಲ್ಲಿ ಹೇಳುವುದನ್ನು ನಾವು ನೋಡಬಹುದು. ದೇವರ ಮಕ್ಕಳೇ, ನಂಬಿಕೆಯು ಅದ್ಭುತಗಳನ್ನು ತರುತ್ತದೆ. ನಿಮ್ಮ ನಂಬಿಕೆಯನ್ನು ಕರ್ತನಲ್ಲಿ ಇರಿಸಿ ಮತ್ತು ಅವನ ಮೇಲೆ ಮಾತ್ರ ಅವಲಂಬಿತರಾಗಿರಿ. ನೆನಪಿಡಿ, ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ, ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ, ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ, ಯೆಹೋವನು ಪರದೇಶದವರನ್ನು ಕಾಪಾಡುತ್ತಾನೆ. ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ, ಆದರೆ ದುಷ್ಟರ ಮಾರ್ಗವನ್ನು ಡೊಂಕು ಮಾಡಿಬಿಡುತ್ತಾನೆ. ಕೀರ್ತನೆಗಳು 146:8-9. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.